ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಅದೇ ರೀತಿಯಾಗಿ ಹಾಸ್ಟೆಲ್ ವಾರ್ಡನ್, ಅದೇ ರೀತಿಯಾಗಿ FDA ಅಂದರೆ ಇಲ್ಲಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ಇದು ಆಗಿರ್ಬೋದು. ಇವುಗಳ ಬಗ್ಗೆ ಪಠ್ಯಕ್ರಮ ಅಥವಾ ಸಿಲೆಬಸ್ ಯಾವ ರೀತಿ ಇದೆ ಅಂತ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅನೇಕ ಸ್ನೇಹಿತರು ನನಗೆ ಮೆಸೇಜ್ ಆಗ್ತಾ ಇದ್ರು, ಕಾಲ್ ಮಾಡ್ತಾ ಇದ್ರು, ಅಲ್ಲಿರ್ತಕ್ಕಂಥ ಸಿಲೆಬಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅದೇ ರೀತಿಯಾಗಿ ವಾರ್ಡನ್ಗೆ ಯಾವ ಸಿಲೆಬಸ್ ಇರುತ್ತೆ ಅಥವಾ ಶಿಕ್ಷಕರಿಗೆ ಯಾವ ಸಿಲೆಬಸ್ ಇರುತ್ತೆ, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ FDA SDA ಕಂಪ್ಯೂಟರ್ ಆಪರೇಟರ್ ಇವರಿಗೆ ಯಾವ ಒಂದು ಸಿಲೆಬಸ್ ಅಥವಾ ಪಠ್ಯಕ್ರಮ ಇರುತ್ತೆ ಅಂತ ಹೇಳ್ಬಿಟ್ಟು ಅನೇಕ ಜನ ಏನು ಮಾಡಿದ್ರು ಅಂದರೆ ನನಗೆ ಮೆಸೇಜ್ ಮೂಲಕ ಅದೇ ರೀತಿಯಾಗಿ ಕಾಲ್ ಮಾಡುವ ಮೂಲಕ ಕೇಳ್ತಾ ಇದ್ರಿ ಸ್ನೇಹಿತರೆ. ಅದಕ್ಕಾಗಿ ಇವತ್ತು ನಾನು ಈ ಸಿಲೆಬಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಕ್ರೈಸ್ ಅಂತ ಬಂದಾಗ ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲವೂ ಕ್ರೈಸ್ ಅಂದಾಗ ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಮುರಾರ್ಜಿ ದೇಸಾಯಿ ಟೀಚರ್ಸ್ ಇರುತ್ತೆ, ಕಿತ್ತರಾಣಿ ಚೆನ್ನಮ್ಮ ಟೀಚರ್ಸ್ ಇರುತ್ತೆ, ಏಕಲವ್ಯ ಮಾಡೆಲ್ಸ್ ರೆಸಿಡೆನ್ಸ್ ಸ್ಕೂಲ್ ಇರುತ್ತೆ. ಇವುಗಳು ರೆಸಿಡೆನ್ಸ್ ಎಲ್ಲವೂ ಇರುತ್ತವೆ. ಈ ಸಿಲೆಬಸ್ಸು ಇವು ಮೂರಕ್ಕೆ ಸಿಲೆಬಸ್ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಮತ್ತು ಹಾಸ್ಟೆಲ್ ವಾರ್ಡನ್ ನೆನಪಿರಲಿ, ಹಾಸ್ಟೆಲ್ ವಾರ್ಡನ್ ಕೂಡ ನೇಮಕಾತಿ ಆಗ್ತಾ ಇದೆಯಲ್ಲ, ಇದಕ್ಕೆ BEd ಕಡ್ಡಾಯ ಇರುತ್ತೆ. ಬಟ್ ಇದಕ್ಕೆ ಆಪ್ಷನಲ್ ಸಬ್ಜೆಕ್ಟ್ ಇರಲ್ಲ ಸ್ನೇಹಿತರೆ, ಆಪ್ಷನಲ್ ಸಬ್ಜೆಕ್ಟ್ ಇರಲ್ಲ. ಈ ವಿಷಯವಾರು ಶಿಕ್ಷಕರಿಗೆ ಆಗಿರ್ಬೋದು, ಮ್ಯಾಥ್ಸ್ ಟೀಚರ್ಸ್ ಆಗಿರ್ಬೋದು, ಸೈನ್ಸ್ ಟೀಚರ್ಸ್ ಆಗಿರ್ಬೋದು, ಅವು ಕಡ್ಡಾಯವಾಗಿ ಏನಿರಬೇಕು, ಆಪ್ಷನಲ್ ಟೀಚರ್ಸ್ ಇರಬೇಕು. ಆಪ್ಷನಲ್ ಟೀಚರ್ ಸಬ್ಜೆಕ್ಟ್ ಇರಬೇಕು, ಕಂಪಲ್ಸರಿ ಸಬ್ಜೆಕ್ಟ್ ಇರಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ಎಲ್ಲರೂ, ಅವರು ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ಸಿಲೆಬಸ್ ಆಗಿರ್ಬೋದು, ಕೆಲವು ನೋಟ್ಸ್ ಆಗಿರ್ಬೋದು, ನಾವು ಮಾಡುವ ಒಂದು ತರಗತಿಯ ನೋಟ್ಸ್ ಆಗಿರ್ಬೋದು ಪಡಿಬೇಕಂದ್ರೆ ನಮ್ಮ KK ನ್ಯಾಷನಲ್ ಅಕಾಡೆಮಿ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಅಲ್ಲಿ ಕೂಡ ಜಾಯಿನ್ ಆಗಿ. ಅದೇ ರೀತಿಯಾಗಿ ನಮ್ಮ KK ನ್ಯಾಷನಲ್ ಅಕಾಡೆಮಿಯ ಒಂದು ಆ್ಯಪ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಸರ್ಚ್ ಮಾಡಿದರೆ ಅಲ್ಲಿ ಕೂಡ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಒಂದು ಸೆಕೆಂಡು, ಇಲ್ಲಿ ಸಬ್ಜೆಕ್ಟ್ ಟೀಚರ್ಸ್ ಬೇಕಂದರೆ ನಮಗೆ ಆಪ್ಷನಲ್ ಇರಬೇಕು, ಆಪ್ಷನಲ್ ಒಂದು ಸಬ್ಜೆಕ್ಟ್ ಇರಬೇಕು ಒಂದು. ಅದೇ ರೀತಿಯಾಗಿ ಈಗ ಸದ್ಯ ನೇಮಕಾತಿ ಆಗ್ತಿರೋದು 875, ಇದೇ ತಿಂಗಳಲ್ಲಿ ನೇಮಕಾತಿ ಆಗ್ತದೆ. ನೆಕ್ಸ್ಟ್ ನಾನು ಹೇಳಿದ್ದೆ ಲಾಸ್ಟ್ ವೀಕಲ್ಲಿ ನೇಮಕಾತಿ ಆಗುತ್ತೆ ಅಂತೇಳಿ. ಸ್ವಲ್ಪ ಪೋಸ್ಟ್ಗಳು ಆ್ಯಡ್ ಮಾಡೋದ್ರಿಂದ ಒಂದು ರೀಸನ್ನು, ಇನ್ನೊಂದಂದರೆ ರೋಸ್ಟರ್ ಬಿಂದು ಸ್ವಲ್ಪ ವೇರಿಯೇಷನ್ ಆಗಿರೋದ್ರಿಂದ ಎರಡನೇ ಕಾರಣ. ಅದೇ ರೀತಿಯಾಗಿ FD ಎಲ್ಲ ಪರ್ಮಿಷನ್ ಎಲ್ಲ ಫೈನಲ್ ಆಗಿದೆ ಸ್ನೇಹಿತರೆ. ಇನ್ನೇನು ನೋಟಿಫಿಕೇಶನ್ ಆಗುವ ಬಾಕಿ ಮಾತ್ರ ಉಳಿದಿದೆ. ಯಾವುದು ತಲೆ ಕೆಡಿಸಬೇಡಿ, ಮೊದಲು ನೀವು ಸ್ಟಡಿ ಹತ್ರ ಗಮನ ಕೊಡಿ ಸ್ನೇಹಿತರೆ. ಯಾವಾಗಲೂ ನಮ್ಮ ಚಿತ್ತ ಸ್ಟಡಿ ಕಡೆಗೆ ಇರಲಿ. ಸುಮಾರು ನಾವು ನೋಡ್ತಾ ಹೋದಾಗ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋದಾಗ ಸ್ನೇಹಿತರೆ, ಇಲ್ಲಿ ಹೇಗಿದೆ ಅಂದರೆ ಬಹಳಷ್ಟು ಕಠಿಣ ಒಂದು ಇದರಲ್ಲಿ ತೆಗೆದಿದ್ದಾರೆ ಕ್ವಶನ್ ಬಹಳಷ್ಟು ಟಫ್ ಇದ್ದಾವೆ, ಅದನ್ನು ನಾವು ನೋಡ್ತಾ ಹೋಗ್ಬೇಕಾಗ್ತದೆ. ಓಕೆ, ಇಲ್ಲಿ ವಿಷಯವಾರು ಶಿಕ್ಷಕರಿಗೆ ಯಾವ ರೀತಿ ಪಠ್ಯಕ್ರಮ ಇರುತ್ತೆ ಅನ್ನೋದು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಪ್ರಥಮವಾಗಿ ನೋಡಿ, ಫಸ್ಟ್ ಪೇಪರ್ ನೆನಪಿರಲಿ, ಇಲ್ಲಿ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಇಲ್ಲಿ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಫಸ್ಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಪೇಪರ್ 1 ಏನಿರುತ್ತಪ್ಪ ಅಂತಂದಾಗ GK ಇರುತ್ತೆ, ಪೇಪರ್ 1 GK ಇರುತ್ತೆ. ಅದೇ ರೀತಿಯಾಗಿ ಪೇಪರ್ 2 ನಮಗೆ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಏನಪ್ಪ ಸಬ್ಜೆಕ್ಟಿಗೆ ಆಪ್ಷನಲ್ ಇರುತ್ತೆ, ಆಪ್ಷನಲ್ ಪೇಪರ್ ಇರುತ್ತೆ. ಓಕೆ, ಒಂದು ಸ್ಪೆಸಿಫಿಕ್ ಪೇಪರ್, ಒಂದು ಇನ್ನೊಂದೇನೆಂದರೆ GK ಇರುತ್ತೆ. ಇಲ್ಲಿ ಏನು GK ಅಂದರೆ ನಮ್ಗೆ ಗೊತ್ತಿದೆ ಆಲ್ರೆಡಿ, ಎಲ್ಲ ಒಳಗೊಂಡಿರುತ್ತೆ. ಇಲ್ಲಿ ಆಪ್ಷನಲ್ ಅಂದರೆ ಸಬ್ಜೆಕ್ಟಿಗೆ ಮಾತ್ರ ಸೀಮಿತವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ 100 ಕ್ವಶನ್ ಇರ್ತವೆ, 200 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕೂಡ 100 ಕ್ವಶನ್ ಇರ್ತವೆ, 200 ಮಾರ್ಕ್ಸ್ ಇರುತ್ತೆ. ಆದರೆ ಹಾಸ್ಟೆಲ್ ವಾರ್ಡನ್ ಮತ್ತು FDಗೆ ಸಿಲೆಬಸ್ ಬೇರೆ ಇರುತ್ತೆ. ಅದನ್ನು ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ, ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಪತ್ರಿಕೆ 2ಗೆ ಸಂಬಂಧಿಸಿದಂಥ ಪಠ್ಯಕ್ರಮ, ಐಚ್ಛಿಕ ಆಪ್ಷನಲ್ ಪತ್ರಿಕೆಗಳು ಹೇಗೆಲ್ಲ ಇರುತ್ತೆ ಅನ್ನೋದು
ಕನ್ನಡ ಭಾಷಾ ಶಿಕ್ಷಕರಿಗೆ ಪಠ್ಯಕ್ರಮ. ಸೊ ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕಿಂತ ನಾವು ಆಳವಾಗಿ ಅಧ್ಯಯನ ಮಾಡೋದು ಅತ್ಯಂತ ಪ್ರಮುಖವಾಗಿರುತ್ತೆ ಸ್ನೇಹಿತರೆ. ಅದನ್ನು ನಾವು ಮರಿಬಾರ್ದು. ಒಂದು, ಇಲ್ಲಿ 6 to 12ವರೆಗೂ ಮಾತ್ರ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇವನ್ನೆಲ್ಲ ಓದ್ಬಿಟ್ಟು ಮುಂದೆ ಹೋಗ್ಬೇಕು ನಾವು. ಓಕೆನಾ? ಇಲ್ಲಿ ನೋಡ್ರಿ, ಇದರಲ್ಲಿ ಪಾರ್ಟ್ಸ್ ಮಾಡಿದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲದು ಬರುತ್ತೆ ನೋಡ್ರಿ. ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ಹುಟ್ಟಿನಿಂದ ಆಧುನಿಕವರೆಗೆ, ಅಂದರೆ ಕನ್ನಡ ಹೇಗೆ ಬೆಳೀತು, ಯಾವ ರೀತಿ ಬೆಳೀತು ಅನ್ನೋದು, ಆ ಕನ್ನಡ ಸಾಹಿತ್ಯ, ಆ ಪೂರ್ವಗನ್ನಡ, ಹಳಗನ್ನಡ, ಹೊಸಗನ್ನಡ, ನಡುಗನ್ನಡ ಎಲ್ಲವೂ ಬರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಚರಿತ್ರೆ, ಸಾಹಿತ್ಯದ ಬಗ್ಗೆ ಕೃತಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಕಾದಂಬರಿಗಳು, ನೋವೆಲ್ಸ್ ಎಲ್ಲವೂ ನಾವು ಸ್ಟಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಕೊಟ್ಟೆ ನೋಡಿ, ಹಳಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ, ಕವಿಗಳ ಕೃತಿಗಳು, ಅವುಗಳ ಕವಿಗಳು ಯಾರು, ಅವರಿಗೆ ಬಿರುದೇನಿತ್ತು, ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಏನು, ಅವರು ಯಾವ ಬಿರುದನ್ನು ಹೊಂದಿದ್ದಾರೆ, ಅದರ ಯಾವ ಕೃತಿಯನ್ನು ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ಇವರ ಆತ್ಮಕಥೆಯನ್ನು, ಇವುಗಳೆಲ್ಲ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಕನ್ನಡಕ್ಕೆ ಸಂಬಂಧಿಸಿದ ಶಿಕ್ಷಕರಿಗೆ ಕಾವ್ಯ ಮೀಮಾಂಸೆ ಆಗಿರ್ಬೋದು, ಛಂದಸ್ಸುಗಳ ಬಗ್ಗೆ ಇರುತ್ತೆ. ಕನ್ನಡ ಭಾಷಾ ವ್ಯಾಕರಣ, ಟೋಟಲ್ ವ್ಯಾಕರಣ ಇಲ್ಲಿ ನೋಡ್ರಿ, ಸ್ವರ ವ್ಯಂಜನದಿಂದ ಹಿಡಿದು ಛಂದಸ್ಸು, ಪ್ರಸ್ತಾರ, ಗಣಗಳು, ಅಲಂಕಾರಗಳು, ಅದೇ ರೀತಿಯಾಗಿ ಪ್ರತಿಯೊಂದು ನೋಡ್ತಾ ಹೋಗ್ತೀವಿ. ಎಲ್ಲ ನೋಡ್ಬೋದು ನಾವು, ಸಂಧಿಗಳಾಗಿರ್ಬೋದು, ಅದೇ ರೀತಿಯಾಗಿ ಇವು ವ್ಯಾಕರಣ, ತದ್ಭವ ಆಗಿರ್ಬೋದು, ಪ್ರತಿಯೊಂದು ವ್ಯಾಕರಣಾಂಶವನ್ನು ನಾವೆಲ್ಲವೂ ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಛಂದಸ್ಸುಗಳಾಗಿರ್ಬೋದು, ಅವುಗಳನ್ನೆಲ್ಲವೂ ನಾವು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು, ಕನ್ನಡ ವ್ಯಾಕರಣ ಅಂತಂದ್ರೆ ಟೋಟಲಿ ಎಲ್ಲದೂ ಬರುತ್ತೆ ಕೊಡಿ ಸ್ನೇಹಿತರೆ. ಸಮಾಸಗಳಾಗಿರ್ಬೋದು, ಪ್ರತಿಯೊಂದು ನಾವು ನೋಡ್ತೀವಿ, ಹೌದಾ? ಇವುಗಳೆಲ್ಲ ನಾವು ಅಧ್ಯಯನ ಮಾಡಬೇಕು. ಪೇಪರ್ 2 ಸ್ನೇಹಿತರೆ, ಇದು ಪೇಪರ್ 2 ಅಂತ ನಾವು ಹೇಳ್ಬೋದು. ಟೋಟಲಿ ಕನ್ನಡ ಎಲ್ಲದು ಬಂದ್ಬಿಡುತ್ತೆ, ಮತ್ತು ಅದಕ್ಕಷ್ಟೇ ಇದಕ್ಕಷ್ಟೇ ಸೀಮಿತ ಅಂತ ಇಲ್ಲ ಸ್ನೇಹಿತರೆ. ಎಲ್ಲವುದು ನಾವು ಕವರ್ ಮಾಡಲೇಬೇಕು. ಮಾಡಲೇ ಇಲ್ಲಂದರೆ ಡೂ ಆರ್ ಡೇ ನೋಡಿ ಸ್ನೇಹಿತರೆ. ಯಾಕಂತಂದಾಗ ಈ ಸರಿ ಇನ್ನೊಂದು ಟೆಟ್ ಕಡ್ಡಾಯ ಇದೆ, ಇದಕ್ಕೆ ಟೆಟ್ ಮಾತ್ರ ಕಡ್ಡಾಯ ಇದೆ ಅನ್ನೋದು ಮರಿಬೇಡಿ. ಓಕೆ ಸ್ನೇಹಿತರೆ, ಮತ್ತು ಇನ್ನೊಂದು ನೆಕ್ಸ್ಟ್ ಕನ್ನಡ ಆಯ್ತಲ್ವಾ. ಈಗ ನೆಕ್ಸ್ಟು ಸಬ್ಜೆಕ್ಟ್ ಟೀಚರ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಏನೆಲ್ಲ ಇರುತ್ತೆ ನೋಡಿ. ಇಂಗ್ಲೀಷ್ ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಏನಿರುತ್ತದೆ ನೋಡಿ. ಇಂಗ್ಲೀಷ್ ಪಂಚುವೇಷನ್, ಸ್ಪೆಲ್ಲಿಂಗ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಆ್ಯಂಡ್ ಇದು ಇರ್ಬೋದು, ಟೆನ್ಸ್ ಇರ್ಬೋದು, ಮಾಡಲ್ಸ್ ಇರ್ಬೋದು. ನೋಡಿರಿ, ಇಲ್ಲಿ ಫಸ್ಟ್ ಪೇಪರ್ ನಾವು 200 ಮಾರ್ಕ್ಸಿಗೆ ಬರಿತೀವಿ. ಸೆಕೆಂಡ್ ಪೇಪರ್ ಮಾತ್ರ 200 ಮಾರ್ಕ್ಸಿಗೆ ಬರಿಬೇಕು. ಕ್ವಶನ್ ಮಾತ್ರ 200 ಇರಲ್ಲ ಸ್ನೇಹಿತರೆ. ಇಲ್ಲಿ 100 ಕ್ವಶನ್ ಇರುತ್ತೆ, ಇಲ್ಲಿ 100 ಕ್ವಶನ್ ಇರುತ್ತೆ. ಓಕೆನಾ? ಅದು ನಾವು ಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ, ನೆನಪಿರಲಿ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದ ಏನಿರುತ್ತೆ ಅಂದರೆ ಪಂಚುವೇಷನ್, ಸ್ಪೆಲ್ಲಿಂಗ್ ಎರರ್ ಇರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತಲ್ಲ, ಅದನ್ನು ಕರೆಕ್ಷನ್ ಮಾಡ್ಬೋದು. ಅದೇ ರೀತಿಯಾಗಿ ಮತ್ತು ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿ. ಅದೇ ರೀತಿ ಟೈಮ್ ಆ್ಯಂಡ್ ಟೆನ್ಸ್, ಅಂದರೆ ಟೆನ್ಸ್ಗಳಿರ್ಬೋದು, ಮಾಡಲ್ಸ್ ವರ್ಬ್ಸ್ ಇರ್ಬೋದು, ಪ್ರಿಪೋಸಿಷನ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಫ್ರೆಸಲ್ ವರ್ಬ್ಸು, ರಿಪೋರ್ಟೆಡ್ ಸ್ಪೀಚ್ ಇರುತ್ತೆ, ಅಗ್ರಿಮೆಂಟ್, ವರ್ಬ್ ಆ್ಯಂಡ್ ಅಗ್ರಿಮೆಂಟು, ಗ್ರಾಮರ್ ಆ್ಯಂಡ್ ನೋಡಿ ಯೂಸೇಜ್ ಇರ್ಬೋದು ನೋಡಿ. ಫಂಕ್ಷನಲ್ ಇಂಗ್ಲೀಷ್ ಇರ್ಬೋದು, ಸೈನೋನಿಮ್ಸ್, ಆಂಟೋನಿಮ್ಸ್, ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಏಡಿಯಮ್ಸ್ ಆ್ಯಂಡ್ ನೋಡಿ ಫ್ರಾಸಸ್ ಇರ್ಬೋದು, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಇರ್ಬೋದು, ಎರರ್ಸ್ ಇರುತ್ತೆ ನೋಡಿ, ಡಿಟೆಕ್ಷನ್ಸ್ ಇರುತ್ತೆ, ಕಂಪ್ರೆನ್ಷನ್, ಒಂದು ಪ್ಯಾಸೇಜ್ ಕೊಟ್ಟೆ ಅದನ್ನು ರಿಕವರ್ ಮಾಡೋದಿರುತ್ತೆ, ಕ್ಲೋಸ್ ಆ್ಯಂಡ್ ಸಫಿಂಗ್ ಸೆಂಟೆನ್ಸ್, ಪಾರ್ಟ್ಸ್ ಆಫ್ ನೋಡಿ, ಸಪ್ಲಿಂಗ್ ಸೆಂಟೆನ್ಸ್ ನೋಡಿ, ಪ್ಯಾರಾಗ್ರಾಫ್ಸ್ ಕೊಟ್ಟಿರ್ತಾರೆ ಅದನ್ನು ಓದ್ಬೋದು. ಟೆಸ್ಟಿಂಗ್ ಆ್ಯಂಡ್ ನೋಡಿ ಇವ್ಯಾಲ್ಯೂಯೇಷನ್ ಇರುತ್ತೆ, ಮೆಥಡ್ಸ್ ಇರುತ್ತೆ, ಟೆಕ್ನಿಕ್ ನೋಡಿ ಎಲ್ಲವೂ ಇರುತ್ತೆ ಸ್ನೇಹಿತರೆ. ಇಲ್ಲಿ ಗ್ರಾಮರ್, A to Z ಗ್ರಾಮರ್ ನೋಡಿ, ಆಲ್ಫಾಬೆಟ್ನಿಂದ ಹಿಡಿದು ಓವಲ್ಸ್ನಿಂದ ಹಿಡಿದು ಕಾನ್ಸಿನೆಂಟ್ಸ್ ಇರ್ಬೋದು, A to Z. ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚು ಬರುತ್ತೆ, ಗ್ರಾಮರ್ ಟಾಪಿಕ್ ಬರುತ್ತೆ, ಟೆನ್ಸ್ ಬರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತಾ, ವರ್ಬ್ ಆ್ಯಂಡ್ ಅಗ್ರಿಮೆಂಟ್ ಬರುತ್ತೆ, ರಿಪೋರ್ಟೆಡ್ ಸ್ಪೀಚು, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರ್ಬೋದು, ಪ್ರಿಪೋಸಿಷನ್ ಇರ್ಬೋದು ನೋಡಿರಿ, ಸಮಾನಾರ್ಥಕ, ವಿರುದ್ಧಾರ್ಥಕ. ಅಲ್ಲಿ ಹೆಂಗಿರುತ್ತೆ ವ್ಯಾಕರಣಾಂಶ, ಇಲ್ಲಿ ಕೂಡ ಹಂಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಪೇಪರ್ 2 ಇಂಗ್ಲೀಷ್ಗೆ ಇದಕ್ಕೆ 200 ಮಾರ್ಕ್ಸ್ ಇರುತ್ತೆ, ಅದಕ್ಕೆ 200 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಕಾಮನ್ ಆಗಿ ಎಲ್ಲ ಸಬ್ಜೆಕ್ಟ್ಗೆ ಸೇಮ್ ಇರುತ್ತೆ, ಅದನ್ನು ಮರಿಬೇಡ್ರಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಹಿಂದಿ ಸಬ್ಜೆಕ್ಟ್ ಸೇಮ್ ನೋಡ್ರಿ. ಹಿಂದಿ ಸಬ್ಜೆಕ್ಟ್ ಏನಿರುತ್ತೆ ಇಲ್ಲಿ
ಹಿಂದಿ ನೋಡಿ. ಸಿಲೆಬಸ್ ಫಾರ್ ಹಿಂದಿ ಟೀಚರ್ಸ್ ನೋಡಿ. ಭಾಷಾ ವಿಜ್ಞಾನ ನೋಡಿ. ಅದೇ ರೀತಿಯಾಗಿ ಸಾಹಿತ್ಯಕ ಇತಿಹಾಸ ನೋಡಿ. ಕನ್ನಡ ಸಾಹಿತ್ಯ ಹೆಂಗೆ ನೋಡಿದ್ವಲ್ಲ, ಹಿಂದಿ ಸಾಹಿತ್ಯ ಬಗ್ಗೆ ಇರುತ್ತೆ. ಆದಿಕಾಲ್ ಇರ್ಬೋದು, ಭಕ್ತಿ ಕಾಲ್ ಇರ್ಬೋದು, ರಿಡಿಕಾಲ್ ಇರ್ಬೋದು, ಆಧುನಿಕ ಕಾಲ್ ಇರ್ಬೋದು, ಅಥವಾ ಆಧುನಿಕ ಕಾಲ್ ನೋಡಿ. ಸೇಮ್ ಗದ್ಯ ಪದ್ಯ ಇದು ಸೇಮ್ ಆ್ಯಸ್ ಇಟ್ ಈಸ್. ಗ್ರಾಮಟಿಕಲ್ ಹಿಂದಿ ಗ್ರಾಮರು ಇವೆಲ್ಲ ನಾವು ಕಳಿಸಿರ್ತೀನಿ, ನೋಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟು ಗಣಿತ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಇಲ್ಲಿ ಸ್ವಲ್ಪ ಟಫ್ ಆಗಿರ್ಬೋದು, ಅದನ್ನ ನೋಡ್ಕೊಳ್ರಿ ನೋಡಿ. ಭೌತಶಾಸ್ತ್ರ ಯಾಕೆ ಬರುತ್ತೆ ಇದರಲ್ಲಿ? ಎಸ್, ಗಣಿತಶಾಸ್ತ್ರ ಮತ್ತು CBZ PCM ಅಂತ ಇರುತ್ತೆ, ನಿಮ್ಮ ಸೆಕ್ಷನಲ್ಲಿ ಇರುತ್ತಲ್ಲ. ಈ ರೀತಿಯಾಗಿ ಇಲ್ಲಿ ನೋಡಿ. ಟೆಕ್ನಿಕ್ ಯಂತ್ರಶಾಸ್ತ್ರ ಇರ್ಬೋದು, ವಸ್ತುವಿನ ಗುಣಲಕ್ಷಣಗಳು, ಶಾಖ ಮತ್ತು ಉಷ್ಣಬಲ ವಿಜ್ಞಾನ, ಅಲೆಗಳು, ಧ್ವನಿ, ಬೆಳಕು ನೋಡಿ, ವಿದ್ಯುತ್ ಮತ್ತು ಕಾಂತೀಯತೆ, ಎಲೆಕ್ಟ್ರಿಕ್ನಿಕ್ಸ್ ಮತ್ತು ಆಧುನಿಕ ಭೌತಶಾಸ್ತ್ರ, ಸಕ್ರಿಯ ಮತ್ತು ನಿಷ್ಕ್ರಿಯ ಜಾಲಗಳು, ಸಾಧನಗಳ ಸಿದ್ಧಾಂತ ಕೂಡ ಕೇಳ್ತಾರೆ. ಫಿಲ್ಟರ್ಸ್, ವಿದ್ಯುತ್ ಸರಬರಾಜು, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಪರಮಾಣು ರೋಹಿತ ದರ್ಶಕ, ಪರಮಾಣು ರಚನೆ ಹೇಗಾಗುತ್ತೆ ಅನ್ನೋದು ಕೇಳ್ತಾರೆ ನೋಡಿ. ಅದೇ ರೀತಿ ದ್ರವ್ಯರಾಶಿ, ಆಣ್ವಿಕ ವರ್ಣಪಟಲ, ಅದೇ ಇತ್ತಲ್ಲ. ಲೇಸರ್ ಮತ್ತು ಮೇಜರ್ಗಳ ಎಕ್ಸ್ ಕಿರಣಗಳ ಬಗ್ಗೆ, ಸ್ಫಟಿಕ ರಚನೆ ನೋಡಿ. ಎಲೆಕ್ಟ್ರಾನಿಕ್ ಸಿದ್ಧಾಂತಗಳು, ಅರೆವಾಹಕಗಳು, ಬ್ಯಾಂಡ್ ಸಿದ್ಧಾಂತಗಳಿರ್ಬೋದು, ಕಾಂತೀಯ ವಸ್ತುಗಳಿರ್ಬೋದು, ಕ್ವಾಂಟಮ್ ಯಂತ್ರಶಾಸ್ತ್ರ, ತರಂಗ ಯಂತ್ರಶಾಸ್ತ್ರ, ದ್ರವ್ಯ ತರಂಗಗಳಿರ್ಬೋದು, ಇವೆಲ್ಲವೂ ನಾವು ಕಾಸ್ಮಿಕ್ ಕಿರಣಗಳಾಗಿರ್ಬೋದು, ಇವುಗಳನ್ನು ಕಳಿಸಿರ್ತೀನಿ ಸ್ನೇಹಿತರೆ. ಗಣಿತ ಸಂಖ್ಯೆಗಳು, ಸಂಖ್ಯೆ ವ್ಯವಸ್ಥೆಯ ಸಂಖ್ಯೆ ಸೆಟ್ಗಳಿರ್ಬೋದು, ಮೂಲ ಕಾರ್ಯಾಚರಣೆ, ಗುಣಲಕ್ಷಣಗಳು, ಇಲ್ಲೆಲ್ಲ ಕೇಳ್ತಾನೆ ಸ್ನೇಹಿತರೆ ನೋಡಿ. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳಿರ್ಬೋದು, ಸೆಟ್ಗಳ ಮ್ಯಾಟ್ರಿಸೈಸ್ಗಳ ಇಂದಿನ ಚಟುವಟಿಕೆಗಳಲ್ಲಿ ಗಣಿತ ಅಂಕಿಅಂಶಗಳ ಬಗ್ಗೆ ಇರ್ಬೋದು. 4ನೇದು ನೋಡಿ. ಕ್ರಮ ಪಲ್ಲಟನಗಳು ಅಂದರೆ ಕ್ರಮಬದ್ಧವಾಗಿ ಹಿಂದು ಮುಂದಾಗಿರುತ್ತಲ್ಲ ಅದು, ಮತ್ತು ಸಂಯೋಜನೆಗಳು. ಮಾಡ್ಯುಲರ್ ಅಂಕಗಣಿತ ಇರುತ್ತೆ, ಬೀಜ ಗಣಿತ ಕೂಡ ಇರುತ್ತೆ, ಮೂಲ ಪರಿಕಲ್ಪನೆಗಳು ಇರ್ಬೋದು, ಕಾರ್ಯಾಚರಣೆಗಳಿರು, ಗುಣಲಕ್ಷಣಗಳು ಇರುತ್ತೆ, ಘಾತಗಳು, ಅಪವರ್ತನೀಯಗಳು. ನೆಕ್ಸ್ಟ್ ಸಮೀಕರಣಗಳು, ರೇಖೆಯ ಚತುರ್ಭುಜಗಳು ಇರುತ್ತೆ, ಸಮೀಕರಣ, ರೇಖಾಗಣಿತ ಇರುತ್ತೆ, ಭುಜಾಕೃತಿಗಳಾಗಿರ್ಬೋದು, ಚತುರ್ಭುಜಾಕೃತಿಗಳು, ಅಳತೆ, ಇವೆಲ್ಲ ಇರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ. ಇದು ಪೇಪರ್ 2 ನೆನಪಿರಲಿ, 200 ಮಾರ್ಕ್ಸ್ ಮ್ಯಾಥ್ಸ್ ಟೀಚರ್ಸಿಗೆ, ಓಕೆನಾ. ನೆಕ್ಸ್ಟ್ ವಿಜ್ಞಾನ ಶಿಕ್ಷಕರಿಗಾಗಿ ರಸಾಯನಶಾಸ್ತ್ರ, ಅಜೈವಿಕ ರಾಸಾಯನಿಕ ಶಾಸ್ತ್ರ, ಪರಮಾಣು ರಚನೆ ಬಗ್ಗೆ ಇರುತ್ತೆ, ಆವರ್ತ ಕೋಷ್ಟಕ ಬಗ್ಗೆ ಇರುತ್ತೆ, ರಾಸಾಯನಿಕ ಬಂಧ, ಲೋಹಶಾಸ್ತ್ರ, ಡಿ ಬ್ಲಾಕ್ ಅಂಶಗಳು, ಎಫ್ ಬ್ಲಾಕ್ ಅಂಶಗಳು ಇರುತ್ತೆ, ಸಮನ್ವಯ ರಾಸಾಯನಶಾಸ್ತ್ರ, ಕೈಗಾರಿಕಾ ರಾಸಾಯನಿಕ ಶಾಸ್ತ್ರ ಇರ್ಬೋದು ನೋಡಿ, ವಿಶ್ಲೇಷಣಾತ್ಮಕ ರಾಸಾಯನಿಕ ಶಾಸ್ತ್ರ, ಭೌತಿಕ ರಾಸಾಯನಿಕ ಶಾಸ್ತ್ರ ಇರ್ಬೋದು, ಅನಿಲಗಳು, ಕೊಲಾಯ್ಡ್ಗಳು, ಮೇಲ್ಮೈ ರಾಸಾಯನಿಕ ಶಾಸ್ತ್ರ ಇರುತ್ತೆ, ಉಷ್ಣಬಲ ವಿಜ್ಞಾನ, ರಾಸಾಯನ ನೋಡಿ, ಪರಮಾಣು ರಾಸಾಯನಿಕ ಶಾಸ್ತ್ರ ಇರುತ್ತೆ, ಎಲೆಕ್ಟ್ರೋ ರಾಸಾಯನಿಕ ಶಾಸ್ತ್ರಗಳು ಇರುತ್ತೆ, ಸಾವಯವ ರಾಸಾಯನಿಕ ಶಾಸ್ತ್ರ, ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳು ನೋಡಿ, AUPC ನಾಮಕರಣ ಇರೋದು, ಐಸೋಮೇರಿಯಸ್ ಕ್ರಿಯಾತ್ಮಕ ಗುಂಪುಗಳಿರುತ್ತೆ, ಅರೋಮ್ಯಾಟಿಸಿಟಿ ನೋಡಿ, ವಿಟಮಿನ್ಗಳ ಬಗ್ಗೆ ಇರುತ್ತೆ, ಹಾರ್ಮೋನ್ಸ್ಗಳ ಬಗ್ಗೆ ಇರುತ್ತೆ, ಜೀವಶಾಸ್ತ್ರ, ಜೀವಂತ ಜಗತ್ತು, ಕೋಶಶಾಸ್ತ್ರ, ಸೂಕ್ಷ್ಮ ಜೀವಿಗಳು, ಜೀವಿಯ ಪ್ರಕ್ರಿಯೆಗಳು, ಆಹಾರ ಉತ್ಪಾದನೆ, ನಿರ್ವಹಣೆ, ಪರಿಸರ ವಿಜ್ಞಾನ, ಇದೆಲ್ಲ ಇರುತ್ತೆ ಸ್ನೇಹಿತರೆ. ಮತ್ತು ನೋಡಿ ಫೈಲಮ್ಸ್, ಪ್ರೋಟೋಜೋವಗಳ ಬಗ್ಗೆ ಇರುತ್ತೆ, ಪೋರಿಮೇರಾ, ಸಿನಿಟೇರಿಯಾ ನೋಡಿ, ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಆಲ್ಮೋಸ್ಟು ನೋಡಿ, ಎಲ್ಲವೂ ನೀವು ನೋಡ್ಕೋಬೇಕು. ಜೀವಶಾಸ್ತ್ರ ಇರುತ್ತೆ, ಕೋಶ ಮತ್ತು ಅಕೋಶ ಲಿಂಗಗಳು ಇರ್ಬೋದು. ಅದೇ ರೀತಿಯಾಗಿ ನೋಡಿ ಲಿಂಗ ನಿರ್ಣಯ, ಮನುಷ್ಯನ ಲಿಂಗ ನಿರ್ಣಯ, ತಳಿಶಾಸ್ತ್ರ ಇರ್ಬೋದು, ನೋಡಿ ರಸಾಯನಶಾಸ್ತ್ರ ಬಗ್ಗೆ, ಶರೀರಶಾಸ್ತ್ರ ಬಗ್ಗೆ, ಲಿಪಿಡ್ಗಳು, ಜೀವಸತ್ವಗಳು, ಕಿಣ್ವಗಳು, ಶರೀರಶಾಸ್ತ್ರ, ಹಿಸ್ಟಾಲಜಿ, ಪರಿಸರ ಮತ್ತು ಜೀವಶಾಸ್ತ್ರ, ಭೂಮಂಡಲ ಪರಿಸರ ವಿಜ್ಞಾನ ಬಗ್ಗೆ ಕೂಡ ಇರುತ್ತೆ ಸ್ನೇಹಿತರೆ. ಶಿಲೀಂಧ್ರಗಳ, ಪ್ರೋಟಿಸ್ಟಾ, ವೈರಸ್ಗಳು, ಬ್ಯಾಕ್ಟೀರಿಯಾ, ಶರೀರಶಾಸ್ತ್ರ, ಶಿಲೇಂದ್ರಿಯ ಶಾಸ್ತ್ರ ನೋಡಿ, ಇವೆಲ್ಲ ಇರುತ್ತೆ, ಅವೆಲ್ಲ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಜೈವಿಕ ತಂತ್ರಜ್ಞಾನ, ಸಸ್ಯಶಾಸ್ತ್ರ. ಈಗ ನೆಕ್ಸ್ಟು ಇದಕ್ಕೂ ಕೂಡ 200 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ, 200 ಮಾರ್ಕ್ಸ್ ಇರುತ್ತೆ. ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಪಠ್ಯಕ್ರಮ, ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್. ಸೊ ನೋಡಿ, ಒಂದು ನಿಮಗೆ ಕನ್ಫ್ಯೂಸ್, ಸೋಷಿಯಲ್ ಸೈನ್ಸ್ ಇಂಗ್ಲೀಷಲ್ಲೇ ಆಗಿರಬೇಕಾ ಅನ್ನೋದು
ತಲೆಯನ್ನು ತೆಗಿರಿ ಸ್ನೇಹಿತರೆ. ಇಲ್ಲಿ ಅವ್ರು ಇಲ್ಲ ಅಂದರೂ ಎಲ್ಲರಿಗೂ ಅವಕಾಶ ಇದೆ, ಏನು ತಲೆ ಕೆಡಿಸ್ಕೋಬೇಡಿ. ಕೆಲವು ವಿಡಿಯೋ ಮಾಡ್ತಾರೆ, ಇಂಗ್ಲೀಷ್ ಟೀಚರ್ಸಿಗೆ ನಾವು ಸೋಷಿಯಲ್ಗೆ ಇಂಗ್ಲೀಷ್ ಟೀಚರ್ಸ್ ಇದೆ, ಇಂಗ್ಲೀಷ್ ಟೀಚರ್ ಅಲ್ಲಿ ಮುರಾರ್ಜಿ ಕ್ರೈಸ್ಗೆ ಇಂಗ್ಲೀಷು ಡಿಗ್ರಿ ಮುಗಿದಿರ್ಬೇಕು ಅಂತ ಹೇಳ್ಬಿಟ್ಟು ನಾವೇ ಮಾಡಿಸಿದ್ವಿ ಅನ್ನೋದು ಅವರಿಗೆ ತಲೆ ಹೋಗ್ಕೊಂಡ್ಬಿಟ್ಟಿರುತ್ತೆ. ಏನೋ ಕನ್ನಡ ಇದ್ದರಿಗೆ ಅವಕಾಶ ಕೊಡಿಸಿದ್ವಿ ಅದಿದು. ಡೋಂಟ್ ವರಿ, ಈಗ ಆಲ್ರೆಡಿ ಕನ್ನಡದಲ್ಲಿ ಕಲ್ತಿರ್ತಕ್ಕಂಥ ಅಭ್ಯರ್ಥಿಗಳನ್ನೇ ತೆಗೆದುಕೊಳ್ತಾರೆ. ಅದನ್ನು ತಲೆಯಿಂದ ತೆಗೆದುಹಾಕ್ರಿ ಸ್ನೇಹಿತರೆ. ಇಂಗ್ಲೀಷ್ ಮೀಡಿಯಂ ಅನ್ನೋದು, ಡಿಗ್ರಿ ಇಂಗ್ಲೀಷ್ ಮೀಡಿಯಂ ಅನ್ನೋದು ತೆಗೆದುಹಾಕ್ರಿ. ಈಗ ಮೊದಲಿಂದನೂ 2014ರಲ್ಲಿ ಕೂಡ ಕನ್ನಡ ಮೀಡಿಯಂದವರಿಗೆ ಅವಕಾಶ ಕೊಟ್ಟಿದ್ದಾರೆ, 2017ರಲ್ಲಿ ಕೂಡ ಕನ್ನಡ ಮೀಡಿಯಂದವರಿಗೆ ಅವಕಾಶ ಕೊಟ್ಟಿದ್ದಾರೆ. ತಲೆ ತೆಗೆದುಹಾಕ್ರಿ, ಓಕೆನಾ. ಎಲ್ಲರೂ ಬರೆದಿದ್ದಾರೆ. ಕೆಲವು ಹೇಳ್ತಾರೆ ಹಿತಾಸಕ್ತಿ ಅಂದರೆ ತಮ್ಮ ಕೆಲವು ಜನ ಏನು ಮಾಡ್ತಾರೆ ಅಂದರೆ ನಾವೇ ಮಾಡೀವಿ, ನಾವೇ ಹೋರಾಟ ಮಾಡಿಬಿಟ್ಟು ಕಡಿಮೆ ಇದು ಮಾಡಿದ್ದೀವಿ ಅಂತ ಕೆಲವು ಯೂಟ್ಯೂಬರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ಬೋದು, ಲ್ಯಾಂಗ್ವೇಜ್ ಶಿಕ್ಷಕರಾಗಿರ್ಬೋದು, ಕನ್ನಡ ಇಂಗ್ಲೀಷ್ ಮೀಡಿಯಮಲ್ಲಿ ಡಿಗ್ರಿ ಮುಗಿದಿರಬೇಕು ಅಂತೇಳಿ ರೂಲ್ಸ್ ಇದೆ ಅಂತ ನೋಡಿ. ಎಲ್ಲರಿಗೂ ಅವಕಾಶ ಇದೆ, ತಲೆ ಕೆಡಿಸ್ಕೋಬೇಡಿ, ಓಕೆನಾ ಸ್ನೇಹಿತರೆ. ಓಕೆ, ಎಲ್ಲರೂ ಕನ್ನಡ ಮೀಡಿಯಮ್ದವ್ರಿಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಅಪಾಯಿಂಟ್ ಆದವ್ರು ನಾನು, ಓಕೆನಾ. ತಲೆ ಕೆಡಿಸ್ಬೇಡಿ. 2017ರಲ್ಲಿ ಅಪಾಯಿಂಟ್ ಆದವರು ಕೂಡ ಪ್ರೂಫ್ ಸಮೇತ ತೋರಿಸ್ತೀನಿ. ಕನ್ನಡ ಮೀಡಿಯಂ ಅಭ್ಯರ್ಥಿಗಳೇ ಇಲ್ಲಿ ಸೋಷಿಯಲ್ ಸೈನ್ಸ್ ಆಗಿದ್ದಾರೆ, ಸೈನ್ಸ್ ಆಗಿದ್ದಾರೆ ಮತ್ತು ಇಂಗ್ಲೀಷಲ್ಲಿ ಆಗಿದ್ದಾರೆ, ಓಕೆನಾ. ಓಕೆ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಪಠ್ಯಕ್ರಮ ನೋಡಿ ಸ್ನೇಹಿತರೆ. ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಬಟನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ, ಓಕೆನಾ. ಇತಿಹಾಸ, ಮಧ್ಯಕಾಲೀನ ಭಾರತ, ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆ ಚಳವಳಿಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ದೆಹಲಿಯ ಸುಲ್ತಾನರಾಗಿರ್ಬೋದು, ಐಬಕ್, ಕುತುಬುದ್ದೀನ್ ಐಬಕ್, ಅವು ಜಲಾಲುದ್ದೀನ್, ಅವೆಲ್ಲ ನೋಡ್ಕೋಬೇಕಾಗುತ್ತೆ. ಭಕ್ತಿ ಚಳವಳಿ, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಮೊಘಲರು, ಮರಾಠರು, ನವೋದಯ ಸಾಹಿತ್ಯ ಇದು ನೋಡಬೇಕಾಗುತ್ತೆ. ಸುಧಾರಣೆ, ಭೌಗೋಳಿಕ ಆವಿಷ್ಕಾರಗಳು, ವಿದೇಶ ಆಕ್ರಮಣ, ಇಂಗ್ಲಿಷ್ ಉದಯ, ಮೈಸೂರು ಸುಲ್ತಾನರ, ಮೈಸೂರು ಒಡೆಯರ ಮೂಲ ಆಗಿರ್ಬೋದು, ಅದ್ರ ಬಗ್ಗೆ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಮೊದಲ ಸ್ವತಂತ್ರ ಸಂಗ್ರಾಮ ಬಗ್ಗೆ ನೋಡಬೇಕಾಗುತ್ತೆ. ರಾಷ್ಟ್ರೀಯ ಚಳವಳಿ, ಗಾಂಧಿ ಯುಗ, ವಿಭಜನೆ ಮತ್ತು ಸ್ವಾತಂತ್ರ್ಯ ಇತಿಹಾಸ, ಭೌಗೋಳಿಕ ಲಕ್ಷಣಗಳ ಬಗ್ಗೆ ನೋಡಬೇಕಾಗುತ್ತೆ. ಪೂರ್ವ ಇತಿಹಾಸ, ಪ್ರಾಚೀನ ಇತಿಹಾಸ, ವೈದಿಕ ಇತಿಹಾಸ, ಹೊಸ ಧರ್ಮಗಳ ಜನನ ಉದಯ ನೋಡ್ಬೋದು. ಮೂರರ ಕಾಲದ ಕುಶೇಣರಾಗಿರ್ಬೋದು, ಗುಪ್ತರಾಗಿರ್ಬೋದು, ವರ್ಧನ ವಂಶ ಆಗಿರ್ಬೋದು, ದಕ್ಷಿಣ ಭಾರತ ರಾಜ್ಯ ವಂಶಗಳು ನೋಡ್ತೀವಿ ನಾವು. ಕ್ರೈಸ್ತ ಧರ್ಮ ಅಂದರೆ ಕ್ರೈಸ್ತ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು. ಮಧ್ಯಕಾಲೀನ ಯುರೋಪ್, ರಜಪೂತರು, ಕ್ರಾಂತಿಗಳು, ಸಮಾನತೆ ಉದ್ಯಮ, ಅದೇ ರೀತಿಯಾಗಿ ಸಂವಿಧಾನ ಅಭಿವೃದ್ಧಿ, ಭಾರತದ ಸಂವಿಧಾನ ನೋಡಬೇಕಾಗುತ್ತೆ. ಆಧುನಿಕ ಜಗತ್ತು, ಮೊದಲ ಮತ್ತು ಎರಡನೇ ಮಹಾಯುದ್ಧಗಳ ಬಗ್ಗೆ ನೋಡಬೇಕಾಗುತ್ತೆ ಸ್ನೇಹಿತರೆ. ನಾಗರಿಕತೆಗಳ ಬಗ್ಗೆ ನೋಡಬೇಕಾಗುತ್ತೆ. ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಇಲ್ಲಿ ನೋಡಬೇಕಾಗುತ್ತೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕ ಎಲ್ಲವೂ ನೋಡಬೇಕಾಗುತ್ತೆ. ಪ್ರಜಾಪ್ರಭುತ್ವ, ಸ್ಥಳೀಯ ಸರ್ಕಾರ ಆಗಿರ್ಬೋದು, ಪ್ರಜಾಪ್ರಭುತ್ವ ಕಾರ್ಯ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು. ಭಾರತ ಮತ್ತು ಪ್ರಪಂಚ ಸವಾಲುಗಳು ಮತ್ತು ಸಮಸ್ಯೆಗಳು, ವಿಶ್ವದ ಸಮಸ್ಯೆಗಳು, ಭಾರತ ನೀತಿ, ಭಾರತದ ಸಂವಿಧಾನ, ಇಷ್ಟೆಲ್ಲ ನೋಡಬೇಕಾಗತ್ತೆ. ಜಿಯೋಗ್ರಫಿಗೆ ಬಂದಾಗ ನೋಡಿ, ಭೂಮಿ ನೋಡ್ಬೇಕಾಗತ್ತೆ, ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ನೈಸರ್ಗಿಕ ಪ್ರದೇಶಗಳು, ವಿಶ್ವ ಹವಾಮಾನ, ವಿಶ್ವ ನೈಸರ್ಗಿಕ ಸಸ್ಯವರ್ಗ ಆಗಿರ್ಬೋದು, ಮಾನವ ಉದ್ಯೋಗ, ಪರಿಸರದೊಂದಿಗೆ ಮಾನವ ಕಮ್ಯುನಿಕೇಷನ್ ಹೇಗಿರುತ್ತೆ, ಭಾರತ ಮತ್ತು ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಅವೆಲ್ಲವೂ ಏನು ಮಾಡಬೇಕಾಗುತ್ತೆ, ಖಂಡಗಳ ಒಂದು ಏನು ಮಾಡ್ಬೇಕಾಗತ್ತಪ್ಪ ಅಂತಂದಾಗ ಅಲ್ಲಿ ಭೌಗೋಳಿಕ ವಿನ್ಯಾಸವನ್ನು ನೋಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಕೈಗಾರಿಕಾ ಅಭಿವೃದ್ಧಿ ಹೇಗಾಗುತ್ತೆ, ಸಾರಿಗೆ ವ್ಯವಸ್ಥೆ ಬಗ್ಗೆ ನೋಡಬೇಕಾಗುತ್ತೆ. ಅರ್ಥಶಾಸ್ತ್ರ ಬಗ್ಗೆ ನೋಡಬೇಕಾದಾಗ ಇಲ್ಲಿ ಅರ್ಥ ವ್ಯವಸ್ಥೆ, ಅರ್ಥದ ಮೂಲ ಪರಿಕಲ್ಪನೆಗಳು, ವ್ಯಾಖ್ಯಾನಗಳು, ರಾಷ್ಟ್ರೀಯ ಆದಾಯ, ಆರ್ಥಿಕ ವ್ಯವಸ್ಥೆಯ ರೂಪಗಳು, ಸಾಂಸ್ಥಿಕ ಸ್ಥಾಪನೆ, ಭಾರತೀಯ ಆರ್ಥಿಕತೆಯ ಮೂಲ ಸೌಕರ್ಯ, ಭಾರತದ ಕೃಷಿ ಅಭಿವೃದ್ಧಿ, ಕೃಷಿ ಕೈಗಾರಿಕೆ ನಡುವಿನ ಸಂಬಂಧ, ವ್ಯಾಪಾರ, ದೇಶೀಯ ವಿದೇಶೀಯ ವ್ಯಾಪಾರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇವುಗಳೆಲ್ಲ ನೋಡಬೇಕಾಗುತ್ತೆ ಸ್ನೇಹಿತರೆ ಇತಿಹಾಸ ಶಿಕ್ಷಕರು. ಇಲ್ಲಿ ದೈಹಿಕ ಶಿಕ್ಷಕರು ಅಂದರೆ ಫಿಸಿಕಲ್ ಎಜುಕೇಷನ್ ಅಂದರೆ ಫಿಸಿಕಲ್ ಟೀಚರ್ಸ್. ಏನು ದೈಹಿಕ ಶಿಕ್ಷಕರಿಗೆ ವೈಜ್ಞಾನಿಕ ಅಡಿಪಾಯ, ದೈಹಿಕ ಶಿಕ್ಷಣ ಇತಿಹಾಸ ಆಗಿರ್ಬೋದು, ಅಂಗರಚನಾ ಶಾಸ್ತ್ರ ಆಗಿರ್ಬೋದು, ಶರೀರಶಾಸ್ತ್ರ, ಆರೋಗ್ಯ ಶಿಕ್ಷಣ ಮತ್ತು ಸುರಕ್ಷಿತ ಶಿಕ್ಷಣ, ಪ್ರಥಮ ಚಿಕಿತ್ಸೆ, ದೈಹಿಕ ಶಿಕ್ಷಣದಲ್ಲಿ ಸಂಘಟನೆ ಹೇಗಿರುತ್ತೆ, ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳು ಹೇಗೆ ಮಾಡಬೇಕು, ಅಳತೆ ಮತ್ತು ಮ್ಯಾಪಿಂಗ್ ಇರುತ್ತಲ್ಲ, ಮಾನಸಿಕ ತತ್ವಗಳು, ಆಟದ ಮೈದಾನದ ಬಗ್ಗೆ ಇರುತ್ತೆ, ಕ್ರೀಡೆಗಳು, ಫುಟ್ಬಾಲ್, ಖೋ ಖೋ, ಕಬಡ್ಡಿ, ಬ್ಯಾಡ್ಮಿಂಟನ್, ವಾಲಿಬಾಲ್,
ಇವೆಲ್ಲವೂ ಬಗ್ಗೆ ನಾವು ನೋಡಬೇಕಾಗೈತೆ. ಕ್ಯಾಂಪೇನ್ಸ್ ಮತ್ತು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ ಅವುಗಳೆಲ್ಲ ನೋಡಬೇಕಾಗೈತೆ. ಅದಾದ ನಂತರ ನಾವು ಸಿಲೆಬಸ್ ಫಾರ್ ಕಂಪ್ಯೂಟರ್ ಟೀಚರ್ಸ್, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇರುತ್ತೆ. ಹಿಸ್ಟ್ರಿ ಆಫ್ ಸ್ಟ್ರಕ್ಚರ್, ಕಂಪ್ಯೂಟರ್ ಸ್ಟ್ರಕ್ಚರ್ ಪ್ರೋಗ್ರಾಮ್, ದ ಕ್ಯಾರೆಕ್ಟರ್ ಇರುತ್ತೆ. ಇವೆಲ್ಲವೂ ನೋಡ್ಬೇಕು. ಇಂಟ್ರೊಡಕ್ಷನ್ ಆಫ್ ಎಲ್ಲವೂ ಅಂದರೆ ಕಂಟ್ರೋಲ್ ಸ್ಟ್ರಕ್ಚರ್ ಇರುತ್ತೆ. ಸಿಸ್ಟಮೆಟಿಕ್ ಅಂದರೆ ಇಲ್ಲೆಲ್ಲ ಸಂಬಂಧಿಸಿದಂಥ ಇದು ಕಂಪ್ಯೂಟರ್ ಟೀಚರ್ಸಿಗೆ ನೆನಪಲ್ಲಿ, ಕಂಪ್ಯೂಟರ್ ಟೀಚರಿಗೆ ಕಂಪಲ್ಸರಿ BSc ನೋಡಿರಿ ಇಲ್ಲಿ ಕಂಪ್ಯೂಟರ್ ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮುಗಿದಿರ್ಬೇಕು ಅಥವಾ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್ ಮುಗಿದಿರಬೇಕು. ಸ್ಟ್ರಕ್ಚರ್ ಆಫ್ ಯೂನಿಯನ್ಸ್ ಬಗ್ಗೆ ಇರುತ್ತೆ. ಡೆಫಿನೇಷನ್ ಆಫ್ ಡಿಕ್ಲರೇಷನ್ನು ಜಾಸ್ತಿ ಇದೆ. ಆಪರೇಟಿಂಗ್ ಸಿಸ್ಟಮ್, ಡಾಟಾ ಸ್ಟ್ರಕ್ಚರ್ ಇರುತ್ತೆ ನೋಡಿ, ಎಲ್ಲ ಇರುತ್ತೆ. ಲಿಂಕ್ಸ್ ಇರುತ್ತೆ, ಕ್ವಿಝಸ್ ಇರುತ್ತೆ, ಸ್ಟಾಕ್ಸ್ ಇರುತ್ತೆ, ಕಾನ್ಸೆಪ್ಟ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಗ್ರಾಫ್ಸ್ ಇರುತ್ತೆ, ಕಾನ್ಸೆಪ್ಟ್ ಆಫ್ ನೋಡಿರಿ ಸೀಕ್ವೆನ್ಸಿ, ಫೈಲ್ ಸಿಸ್ಟಮ್ ಇರುತ್ತೆ, ಆಪರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ, ಡಾಟಾ ಬೇಸ್ಡ್ ಇರುತ್ತೆ, ಫೈಲ್ ಆಫ್ SS ವಿತೌಟ್ ಡಿಕ್ಷನರಿ, ಸ್ಟ್ರಕ್ಚರ್ಸು ಇವೆಲ್ಲವೂ ಇರುತ್ತವೆ. ಅವು ನಿಮಗೆ ಗೊತ್ತಿರುತ್ತೆ. ಸಾಫ್ಟ್ವೇರ್ ಆಫ್ ಇಂಜಿನಿಯರಿಂಗ್ ಸಿಸ್ಟಮ್ ಇರುತ್ತೆ. ನಾವು ನೋಡಿರಿ ಸಾಫ್ಟ್ವೇರ್ ಇಂಟರ್ನೆಟಿಂಗ್ ಟೆಕ್ನಾಲಜಿ, ಬೇಸಿಕ್ ಲಾವಾ ಅಭಿವೃದ್ಧಿ, ಯುನಿಕ್ಸ್ ಪ್ರೋಗ್ರಾಮ್ಸು, ಇಂಟರ್ನೆಟ್ ಲ್ಯಾಬು, ಕಂಪ್ಯೂಟರ್ ಗ್ರಾಫಿಕ್ಸು, ಕಂಪ್ಯೂಟರ್ ನೆಟ್ವರ್ಕ್ಸು ಇದ್ರ ಬಗ್ಗೆ ಎಲ್ಲ ಇರುತ್ತೆ ಸ್ನೇಹಿತರೆ. ಇದಾದ ನಂತರ ಇನ್ನೇನಿರುತ್ತೆ, ಒಂದು ಇಷ್ಟು ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು, ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು ಆಯಿತು. ಈಗ ಮೇನ್ ಇಂಪಾರ್ಟೆಂಟು ವಾರ್ಡನ್ ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕಮ್ ಕಂಪ್ಯೂಟರ್ ಆಪ್ರೇಟರ್. ನೋಡಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಇರುತ್ತಲ್ಲ ಇಲ್ಲಿ, ಮತ್ತು ವಾರ್ಡನ್ನು, ಇದು ಇಂಪಾರ್ಟೆಂಟ್ ನೋಡಿರಿ. ವಾರ್ಡನ್ ಆಗಿರ್ಬೋದು, ಅಸಿಸ್ಟೆಂಟ್ ಡಿವಿಷನ್ ಇರುತ್ತೆ. ಇಲ್ಲಿ ಏನಪ್ಪ ಅಂತಂದಾಗ ಸ್ನೇಹಿತರೆ, ಇಲ್ಲಿ ವಾರ್ಡನ್ಗೆ ಡಿಗ್ರಿ ವಿತ್ B.Ed ಕಡ್ಡಾಯ ಇರುತ್ತೆ. ಓಕೆನಾ, ಡಿಗ್ರಿ ವಿತ್ ಇದಕ್ಕೆ ಟೆಟ್ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಟೆಟ್ ಇದಕ್ಕೆ ಬೇಕಿಲ್ಲ. ಯಾವುದಕ್ಕಂತಂದಾಗ ಇಲ್ಲಿ ವಾರ್ಡನ್ಗೆ ಟೆಟ್ ಅವಶ್ಯಕತೆ ಇಲ್ಲ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಗೆ ಎನಿ ಡಿಗ್ರಿ ಇರುತ್ತೆ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಗೆ ಎನಿ ಡಿಗ್ರಿ ಇರುತ್ತೆ. ವಾರ್ಡನ್ಗೆ B.Ed ಕಡ್ಡಾಯ ಇರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಟೆಟ್ ಅವಶ್ಯಕತೆ ಇರಲ್ಲ. ಇದಕ್ಕೆಲ್ಲ ಪೇಪರ್ ಏನಿರುತ್ತೆ, ಈಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟು ಮತ್ತು ವಾರ್ಡನ್ಗೆ ಪೇಪರ್ 1 ಅವ್ರಿಗೆ ಏನಿರುತ್ತೋ ಅದೇ ಪೇಪರ್ ಇರುತ್ತೆ. ಸೇಮ್ ಯಾವುದಿರುತ್ತೆ ಅಂದರೆ ಅಲ್ಲಿ GK ಇರುತ್ತಲ್ಲ, ಸಬ್ಜೆಕ್ಟ್ ಟೀಚರ್ಗೂ ಸೇಮ್ ಇರುತ್ತೆ. ಅದೇ ರೀತಿಯಾಗಿ ವಾರ್ಡನ್ ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ FDA ಇದೆಲ್ಲ ಇದಕ್ಕೆ ಸೇಮ್ ಇರುತ್ತೆ. ಆದರೆ ಇಲ್ಲಿ ಪೇಪರ್ 2ಗೆ ಸಂಬಂಧಿಸಿದಂತೆ ಅಲ್ಲಿ ಆಪ್ಷನಲ್ ಸಬ್ಜೆಕ್ಟಿಗೆ ಬೇರೆ ಸಬ್ಜೆಕ್ಟ್ ಇರುತ್ತೆ, ಬೇರೆ ಟಾಪಿಕ್ ಪೇಪರ್ 2 ಇರುತ್ತೆ. ಇಲ್ಲಿ ಏನಿರುತ್ತಪ್ಪ ಅಂದರೆ ಪೇಪರ್ 2 ಇರುತ್ತೆ, ಅವ್ರಿಗೆ ಪೇಪರ್ 2 ಇರುತ್ತೆ, ಇಲ್ಲಿ ಇವರಿಗೆ ಪೇಪರ್ 2 ಇರುತ್ತೆ. ಆದರೆ ಅಲ್ಲಿ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಪೇಪರ್ 2 ಇರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಇರುತ್ತೆ. ಏನು ಕಮ್ಯುನಿಕೇಷನ್ ಅಂತಂದಾಗ ಇಲ್ಲಿ ನೋಡಿರಿ, ಕನ್ನಡ 35 ಕ್ವಶನ್ ಇರುತ್ತೆ, ಇಂಗ್ಲೀಷ್ 35 ಕ್ವಶನ್ ಇರುತ್ತೆ, ಇಲ್ಲಿ ಕಂಪ್ಯೂಟರ್ 30 ಕ್ವಶನ್ ಇರುತ್ತೆ. ಟೋಟಲು 100 ಕ್ವಶನ್ಸ್. ಇಲ್ಲಿ 35 × 2 70 ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 70 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತಂದಾಗ 70 ಮಾರ್ಕ್ಸ್ ಆಗುತ್ತೆ. ಇಲ್ಲಿ 70 ಮಾರ್ಕ್ಸ್ ಆಗುತ್ತೆ, ಇಲ್ಲಿ 60 ಮಾರ್ಕ್ಸ್ ಆಗುತ್ತೆ. ಸೊ ನೋಡಿ, ಇದು ಕೂಡ 200 ಮಾರ್ಕ್ಸ್ ಸೆಕೆಂಡ್ ಪೇಪರ್. ಇಲ್ಲಿ ಇದಕ್ಕೂ ಸೆಕೆಂಡ್ ಪೇಪರ್ಗೆ 200 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ ಇರ್ತವೆ. ಆದರೆ ವಾರ್ಡನ್ಗೆ ಸೆಕೆಂಡ್ ಪೇಪರ್ ಬೇರೆಯೇ ಇರುತ್ತೆ. ಕಮ್ಯುನಿಕೇಷನ್ ಪೇಪರು ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್. ಕನ್ನಡ 35 ಕ್ವಶನ್ನು, ಇಂಗ್ಲೀಷ್ 35 ಕ್ವಶನ್ನು, ಕಂಪ್ಯೂಟ್ರು 30 ಕ್ವಶನ್ನು. ಇಷ್ಟಿರುತ್ತೆ ಸ್ನೇಹಿತರೆ. ಹಾಸ್ಟೆಲ್ ವಾರ್ಡನ್ಗೆ ಇಷ್ಟಿರುತ್ತೆ, ನೆನಪಿರಲಿ. ಅದೇ ರೀತಿಯಾಗಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟಿಗೆ ಇಷ್ಟಿರುತ್ತೆ. ಓಕೆನಾ ಸ್ನೇಹಿತರೆ? ಇಷ್ಟು ನಾನು ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಮುಂದಿನ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಬಿಡಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದಾರಲ್ಲ, ಅದ್ರ ಜೊತೆಗೆ ಏನು ಮಾಡಿರಪ್ಪ ಅಂತಂದಾಗ ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.